5 ವರ್ಷ ನಾನೇ ಸಿಎಂ ಎಂಬ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯರವರ ಆಶಯವೇ ನನ್ನ ಆಶಯ. ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸಹ ಬದಲಾವಣೆಗೆ ತಯಾರಿಲ್ಲ ಅನಿಸುತ್ತೆ. ಬದಲಾವಣೆಗೋಸ್ಕರ ಶಾಸಕರು ಮುಂದೆ ಬರಲಿಲ್ಲ. ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದು ಮುಖ್ಯವಾಗತ್ತೆ, ಅದೇ ಫೈನಲ್ ಅಂತ ಹೇಳಿ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಅವರೇ ಸಿಎಂ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅದನ್ನ ಹೈಕಮಾಂಡ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಶಾಸಕರು ಮಾಡಬೇಕು. ಆದರೆ ಬದಲಾವಣೆಗೋಸ್ಕರ ಯಾವುದೇ ಶಾಸಕರು ಮುಂದೆ ಬರಲಿಲ್ಲ. ಸಿಎಂ ಬದಲಾವಣೆಗೆ ಹೈಕಮಾಂಡ್ ತೀರ್ಮಾನವೇ ಮುಖ್ಯ ಅಂತ ಹೇಳಿ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭೇಟಿ ಮಾಡಕ್ ಹೋದಾಗ ಮುನ್ನೆಲೆಗೆ ಎಲ್ರಿ ಬಂದೈತೆ, ಎಲ್ಲ ಹಿನ್ನೆಲೆಗೆ ಹೋಯ್ತೇನ್ರಿ. ಸಿಎಂ ಕ್ಲಾರಿಫೈ ಮಾಡಿಲ್ವೇನ್ರಿ? ತಿರ್ಗಾ ನೀವೇ ಮುನ್ನೆಲೆ ತರೋರು, ಎಲ್ಲ ಹಿನ್ನೆಲೆಗೆ ಹೋಗಿರೋದನ್ನ ಮುನ್ನೆಲೆ ತರಕೊಳ್ತಿದ್ದೀರಾ. ಹೌದು, ಅವರೇ ಸಿಎಂ ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಅವ್ರು ಮಾಡಬೇಕು, ಅಥವಾ MLAಗಳು ಮಾಡಬೇಕು. MLAಗಳು ಮಾಡೋಕ್ಕೆ ತಯಾರಿಲ್ಲ, ಹೈಕಮಾಂಡ್ ಅವರು ಕೂಡ ಮಾಡೋಕ್ಕೆ ತಯಾರಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾರು ಸಿಎಂ ನೋಡಿ, ದೆಹಲಿ ಭೇಟಿಗೆ ಅವ್ರು ಮುಖ್ಯಮಂತ್ರಿ ಇರೋದ್ರಿಂದ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂತೆ ಮಂತ್ರಿಗಳನ್ನ ಭೇಟಿ ಮಾಡುವಂಥ ಅಗತ್ಯತೆ ಇರ್ತದೆ. ಅಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಭೇಟಿ ಮಾಡೋಕ್ಕೆ ಹೋದಾಗ ನಮ್ಮ ಪಕ್ಷದ ಮುಖಂಡಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ವಾಡಿಕೆ. ಅದು ಇದರಲ್ಲಿ ನಮ್ಮ ಪಕ್ಷದಲ್ಲಿ ಏನೆಲ್ಲ ಕೆಲವು ತೀರ್ಮಾನಗಳು, ಈಗ ಬೋರ್ಡು ಕಾರ್ಪೊರೇಷನ್ಗಳು ಆಗಬೇಕು, MLCಗಳದ್ದು ಅಂತಿಮ ಆಗಿದೆ ಈಗಾಗಲೇ. ಸುಮ್ಮನೆ ಅನ್ನೆಸರಿ ಅದಕ್ಕೆ ಗೊಂದಲ ಸೃಷ್ಟಿ ಮಾಡೋದು. ಒಂದ್ಸರಿ AICC ಅಧ್ಯಕ್ಷರು ರುಜು ಹಾಕಿದ ಪಟ್ಟಿ ಹೊರ ಬಂದರೆ ಅದು ಅಂತಿಮ. ಅದು ತಿರ್ಗಾ ಅದ್ರ ಬಗ್ಗೆ ಯಾರೋ ಕೂತ್ಕೊಂಡು ಅದು ಭಾಳಷ್ಟು ಜನಕ್ಕೆ ಪಟ್ಟಿ ಒಪ್ಬೋದು ಏನೇ ಇದ್ದರೂ ಕೂಡ